ಇದು 2026ನೇ ಸಾಲಿನ SSLC ಪರೀಕ್ಷೆ 2 ಆಗಿದೆ. ವಿಷಯ ಬಂದ್ಬಿಟ್ಟು ಗಣಿತ ಕನ್ನಡ ಮೀಡಿಯಂ. ಸೊ ಮೊದಲೊಂದು ಪ್ರಶ್ನೆ ಬಂದ್ಬಿಟ್ಟು ಬಹುಆಯ್ಕೆ ಪ್ರಶ್ನೆ. ಮೊದಲನೇ ಪ್ರಶ್ನೆ a1x + b1y + c1 ಮತ್ತು a2x + b2y + c2 = 0 ಆದಾಗ ಪ್ರತಿನಿಧಿಸುವ ರೇಖೆಗಳ ಪರಸ್ಪರ ಸಂಬಂಧ. ಆಪ್ಷನ್ ಎ a1/a2 = b1/b2 c1/c2. ಸೆಕೆಂಡ್ ಪ್ರಶ್ನೆ a of x1 y1 b of x2 y2 ಬಿಂದುಗಳು ಸೇರಿಸುವ ಅನುಪಾತ p ಬಿಂದುವಿನ ನಿರ್ದೇಶಾಂಕಗಳು. ಆಪ್ಷನ್ ಎ x1 + x2 / 2 y1 + y2 / 2. ಮೂರನೇ ಪ್ರಶ್ನೆ sin θ = 5/13 ಆದಾಗ ಕೋಸೆಕ್ನ ಬೆಲೆ. ಆಪ್ಷನ್ ಸಿ 13/5. ನಾಲ್ಕನೇ ಪ್ರಶ್ನೆ ತ್ರಿಜ್ಯ 7 ಸೆಂಟಿಮೀಟರ್ ಆದ ಗೋಳದ ವಿಸ್ತೀರ್ಣ. ಆಪ್ಷನ್ ಡಿ 615 ಸೆಂಟಿಮೀಟರ್². ಐದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ n ನೇ ಪದ n = 3n - 2 ಆದಾಗ 9ನೇ ಪದ 25. ಆರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು. ಆಪ್ಷನ್ ಡಿ 0.7. ಏಳನೇ ಪ್ರಶ್ನೆ ಚಿತ್ರದಲ್ಲಿ x ನ ಬೆಲೆಯು. ಆಪ್ಷನ್ ಸಿ 64 ಸೆಂಟಿಮೀಟರ್. ಎಂಟನೇ ಪ್ರಶ್ನೆ p of x = kx² + 2x + 3x 3k. ಈ ಬಹುಪದಕ್ಕೆ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ k ನ ಬೆಲೆ. ಸಿ -2/3. ಒಂದು ಅಂಕದ 8 ಪ್ರಶ್ನೆಗಳು. ಒಂಬತ್ತನೇ ಪ್ರಶ್ನೆ ಒಂದು ಘಟನೆಯ ಮಹತ್ತಮ ಘಾತ ಡಿಗ್ರಿ. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಎಂದಿದ್ದಾರೆ. ಮತ್ತಿದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. 15 ಮತ್ತು 20ರ ಮಸಾ ಮತ್ತು ಲಸಾವನ್ನು ಕಂಡುಹಿಡಿಯಿರಿ. ಇಲ್ಲಿ ವರ್ಗ ಸಮೀಕರಣದ ಮೂಲವು -4 ಆದರೆ ಮೂಲವನ್ನು ಕಂಡುಹಿಡಿಯಿರಿ. x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ. x = 6 + 14 / 2. ಇಲ್ಲಿ 7, 8ರ ಮಧ್ಯಾಂಕವನ್ನು ಕಂಡುಹಿಡಿಯಲು ಕೇಳಿದ್ದಾರೆ. ಮತ್ತಿದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದಿದ್ದಾರೆ. ಇದು 18ನೇ ಪ್ರಶ್ನೆ ವರ್ಜಿಸುವ ವಿಧಾನದಿಂದ x - y = 5 ಆದರೆ x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಒಂದು x 10, ಒಂದು y 15. 19ನೇ ಪ್ರಶ್ನೆ ಅಪವರ್ತನ ವಿಧಾನದಿಂದ 2x² + x - 6 ಆದಾಗ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ. ಇದು x ಮತ್ತು x 3/2 ಉತ್ತರ ಆಗಿದೆ. ಅಥವಾದಲ್ಲಿ 4x² - 4x + 1 ಅನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. 20ನೇ ಪ್ರಶ್ನೆ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂದಿದ್ದಾರೆ. ಇದು 12, 15, 18 ಮತ್ತು 99 ಇವೆ. 21ನೇ ಪ್ರಶ್ನೆ ವೃತ್ತ ಛೇದಕವು ಎಂದರೇನು ಮತ್ತು ವೃತ್ತ ಸ್ಪರ್ಶಕವನ್ನು ಹೆಸರಿಸಿ. ಇಲ್ಲಿ 22ನೇ ಪ್ರಶ್ನೆ p of 2 4 q of 2 12 ಬಿಂದುವಿನ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂದಿದ್ದಾರೆ. 23ನೇ ಪ್ರಶ್ನೆ sin 30° cos 60° cos 30° sin 60° = sin 90° ಅನ್ನು ಸಾಧಿಸಿ ಎಂದಿದ್ದಾರೆ. ಸಾಧನೆ ಮಾಡಬೇಕು. 24ನೇ ಪ್ರಶ್ನೆ m, n, x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. 5ನೇ ವಿಭಾಗದಲ್ಲಿ 3 ಅಂಕದ 9 ಪ್ರಶ್ನೆಗಳಿವೆ. 25ನೇ ಪ್ರಶ್ನೆ ಬಾಯಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಉದ್ದವು ಸಮನಾಗಿರುತ್ತದೆ. ಇದನ್ನು ಪಠ್ಯಪುಸ್ತಕದಲ್ಲಿ ಸಾಧಿಸಿರುವ ಪೂರ್ಣಾಂಕ ನೀಡುವುದು. 26ನೇ ಪ್ರಶ್ನೆ a4 - 3 b8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಆಂತರಿಕವಾಗಿ 3:1 ಅನುಪಾತದಲ್ಲಿ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ p ಮತ್ತು x ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಸರಾಸರಿ ಮತ್ತು ಬಹುಲಕವನ್ನು ಕಂಡುಹಿಡಿಯುವುದು ಇದು. ಮಧ್ಯಬಿಂದು f1 xi ಮತ್ತು x ಸರಾಸರಿ ಅಥವಾದಲ್ಲಿ ವರ್ಗಾಂತರ ಆವೃತ್ತಿ. ಬಹುಲಕವನ್ನು ಕಂಡುಹಿಡಿಯುವುದು. ವೃತ್ತಖಂಡದ ವಿಸ್ತೀರ್ಣ, ವೃತ್ತ ಕಂಸದ ಉದ್ದ θ 360 ಡಿಗ್ರಿ ಉಪಯೋಗಿಸಿಕೊಂಡು ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. 30ನೇ ಪ್ರಶ್ನೆ
ವ್ಯುತ್ಕ್ರಮ ಮೊತ್ತ 29/10 ಆಗಿದೆ. ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದಿದೆ. 31ನೇ ಪ್ರಶ್ನೆ, ABC ಒಂದು ಸಮಬಾಹು ತ್ರಿಭುಜ. X ಮತ್ತು Y ಗಳು ಕ್ರಮವಾಗಿ AB, AC ಗಳ ಮಧ್ಯದಲ್ಲಿ X ಮತ್ತು Y ಬಿಂದುಗಳನ್ನು ಸೇರಿಸುವ ರೇಖಾಖಂಡದ D ಬಿಂದುವನ್ನು ಉದ್ದೇಶಿಸಿದೆ. ಅನುಪಾತವನ್ನು ಸಾಧಿಸಿ ಎಂದಿದ್ದಾರೆ. ಸಾಧನೆ ಮಾಡಬೇಕಿದು. 32ನೇ ಪ್ರಶ್ನೆ, 1 + 2 sin square 1 + 3 tan square cos square θ ಎಂದು ಸಾಧಿಸಿ ಅಂದಿದೆ. sin θ + cos θ tan θ + cot θ ಅಂತ ಸಾಧಿಸಬೇಕು. 33ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 6 ರಿಂದ 70 ರವರೆಗೆ ನಮೂದಿಸಿರುವ ಕಾರ್ಡುಗಳಿವೆ. ಆ ಕಾರ್ಡಿನ ಮೇಲಿನ ಸಂಖ್ಯೆಯನ್ನು ಬರೆಯಿರಿ ಅಂತಿದೆ. ಸಂಖ್ಯೆಯನ್ನು ಬರಿಬೇಕು. ಕೆಂಪು ಚೆಂಡುಗಳ ಒಟ್ಟು ಸಂಖ್ಯೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 34ನೇ ಪ್ರಶ್ನೆ, ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬಿಡಿಸಿದೆ. 2x + y = 8, x + y = 8. ಇದು ನಕ್ಷೆಯಾಗಿದೆ. x ಮತ್ತು y ಪ್ರಮಾಣವನ್ನು ಬರೆಯುವುದು, ಆಮೇಲೆ x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದು. ಎಲ್ಲ ಸರಿ, 4 ಅಂಕದಾಗಿದೆ. 35ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಪಾಠದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಒಟ್ಟು ಪದಗಳು. ಮೊದಲನೇ ಪದ EN ಸೂತ್ರ ಮತ್ತು SN ಸೂತ್ರವನ್ನು ಉಪಯೋಗಿಸಿ D ಯ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. EN ಮತ್ತು A2 ಬೆಲೆಯನ್ನು ಕಂಡುಹಿಡಿಯುವುದು. 36ನೇ ಪ್ರಶ್ನೆ, ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಒಂದು ಕಂಬದ ತುದಿ C ಬಿಂದುವಿನ ವೀಕ್ಷಿಸುತ್ತಾನೆ. 45 ಡಿಗ್ರಿ ಆದಾಗ BCಯ ಉದ್ದ √3 - 1 ಮತ್ತು ಎಡಿಯ ಉದ್ದ 12 ಸೆಂಟಿಮೀಟರ್ ಇರುವುದನ್ನು ಉಪಯೋಗಿಸಿಕೊಂಡು tan 45 ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯಬೇಕು. ತ್ರಿಭುಜ ABDಯಲ್ಲಿ sin θ ಬೆಲೆಯನ್ನು ಕಂಡುಹಿಡಿಯಬೇಕು ಮತ್ತು BDಯ ಬೆಲೆ 10.2 ಮೀಟರ್ ಆಗಿರಬೇಕು. ಇದು ಪ್ರಮೇಯವಾಗಿದೆ. ಯಾವುದಾದರೂ ನಿಮಗೆ ಸುಲಭವಾದ ಪ್ರಮೇಯವನ್ನು ಬರೀಬಹುದು ಇಲ್ಲಿ. ಇದು ತ್ರಿಭುಜ ಪಾಠದ ಬಂದಿರುವಂತ ಪ್ರಮೇಯಗಳು. ನಿಮಗೆ ಯಾವ್ದು ಸುಲಭವಾಗುತ್ತಲ್ಲ ಅದನ್ನು ನೀವು ಬರೀಬಹುದು. 4ನೇ ವಿಭಾಗದಲ್ಲಿ 38ನೇ ಪ್ರಶ್ನೆ, ಘನಾಕೃತಿ ಪಾಠದ ಬಂದಿರುವಂತಹ ಪ್ರಶ್ನೆ. ಮೇಲ್ಮೈ ವಿಸ್ತೀರ್ಣವನ್ನು ಉಪಯೋಗಿಸಿಕೊಂಡು ಸಿಲಿಂಡರ್ನ ವ್ಯಾಸ, ಶಂಕುವಿನ ಉರಿ ಎತ್ತರ, ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಹಾಗೂ ವಿಸ್ತೀರ್ಣ ಅನ್ನು ಕಂಡುಹಿಡಿಯಬೇಕು. ಹಾಗೂ ಸಿಲಿಂಡರ್ನ ಎತ್ತರ ಮತ್ತು ಅಳತೆಯ ಉದ್ದವನ್ನು ಕಂಡುಹಿಡಿಯುವುದು, ಮೇಲ್ಮೈ ವಿಸ್ತೀರ್ಣಗಳನ್ನ ಕಂಡುಹಿಡಿಯಬೇಕು. ಎಲ್ಲ ಸೂತ್ರಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು. ಇದು 5 ಅಂಕದ ಪ್ರಶ್ನೆ.